ಜಗತ್ತಿಗೆ ನಿಶ್ಚಿತ ಗುರಿಯು ನೀನು. ಓ ಗುರುದೇವ ಪ್ರೀತಿಯ ತಾರ, ಆಪ್ತನು ನೀನೇ ಬಂಧುವು ನೀನೇ. ಓ ಗುರುದೇವ ನೀ ಚಿನ್ಮಯ ರೂಪ. ಸತ್ಯದರ್ಶಕ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಸತ್ಯದರ್ಶಕ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಶಾಂತಿದಾತನು ನೀನೆ, ಆತ್ಮಪ್ರಿಯ ನೀನೆ, ಮುಕ್ತಿದಾಯಕ ನೀನೆ, ಹೃದಯವಂತ ನೀನೆ. ನೀ ಜೀವ ಭಾವ ನೀನೆ ದೇವ. ಕನ್ನಡ ನಾಡಿನ ಜನತಾ ವಾಹಿನಿಯ ಆತ್ಮೀಯ ವೀಕ್ಷಕರಿಗೆ ಮೈತ್ರಿ ಕ್ರಿಯೇಷನ್ಸ್ ಅರ್ಪಿಸುವ ದಿವ್ಯಾಶೀರ್ವಾದ ಕಾರ್ಯಕ್ರಮಕ್ಕೆ ಆದರದ ಸುಸ್ವಾಗತ. ಈ ದಿನ ಬುಧವಾರ, ಕೌಟುಂಬಿಕ ವಿಚಾರಗಳ ಬಗ್ಗೆ ಚಿಂತನ ಮಂಥನ ನಡೆಸುವಂಥ ದಿನ. ಈ ದಿನದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಸ್ವಾಮಿಯವರು ಬಂದಿದ್ದಾರೆ. ಅವರಿಗೆ ಮೈತ್ರಿ ಕ್ರಿಯೇಷನ್ಸ್ ಪರವಾಗಿ ಸುಸ್ವಾಗತವನ್ನು ಬಯಸುತ್ತೇವೆ. ಈ ದಿನದ ಮುಖ್ಯ ಸಂದೇಶಕರಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡಲು ಮೈತ್ರಿ ಕ್ರಿಯೇಷನ್ಸ್ನ ಸಂಸ್ಥಾಪಕರಾದ ಶ್ರೀ ಎಡ್ವರ್ಡ್ ಶ್ಯಾಮ್ ಪ್ರಸಾದ್ ಅವರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಅವರಿಗೂ ಸಹ ನಾವು ಸ್ವಾಗತವನ್ನು ಬಯಸುತ್ತೇವೆ. ಎಲ್ಲದಕ್ಕೂ ನೀ ಮೇಲಾದವ, ಎಲ್ಲರಿಗೂ ದೊಡ್ಡವ, ಸಕಾಲಕ್ಕೂ ನೀ ಅತಿ ಶ್ರೇಷ್ಠವ, ನಿತ್ಯವೂ ಸ್ತುತಿಯೋಗ್ಯವ. ಎಲ್ಲದಕ್ಕೂ ನೀ ಮೇಲಾದವ, ಎಲ್ಲರಿಗೂ ದೊಡ್ಡವ, ಸಕಾಲಕ್ಕೂ ನೀ ಅತಿ ಶ್ರೇಷ್ಠವ, ನಿತ್ಯವೂ ಸ್ತುತಿಯೋಗ್ಯವ. ನಿನ್ನಾಗೆ ಬೇರೊಬ್ಬ ದೇವನಿಲ್ಲ, ನೀನೇ ನೀ ಮಾತ್ರವೇ. ನಿನ್ನಾಗೆ ಬೇರೊಬ್ಬ ದೇವನಿಲ್ಲ, ನೀನೇ ನೀ ಮಾತ್ರವೇ. ಪರಿಶುದ್ಧ ಪರಿಶುದ್ಧ ಪರಿಶುದ್ಧನೇ, ಪರಿಶುದ್ಧ ಪರಿಶುದ್ಧ ಪರಿಶುದ್ಧನೇ, ಪರಿಶುದ್ಧ ಪರಿಶುದ್ಧ ಪರಿಶುದ್ಧನೇ, ಪರಿಶುದ್ಧ ಪರಿಶುದ್ಧ ಪರಿಶುದ್ಧನೇ. ನೀನೇ ನೀ
ಬೇರೊಬ್ಬ ದೇವನಿಲ್ಲ, ನೀನೇ ನೀ ಮಾತ್ರವೇ, ನಿನ್ನಾಗೆ ಬೇರೊಬ್ಬ ದೇವನಿಲ್ಲ, ನೀನೇ ನೀ ಮಾತ್ರವೇ. ಪರಿಶುದ್ಧ ಪರಿಶುದ್ಧ ಪರಿಶುದ್ಧನೇ, ಪರಿಶುದ್ಧ ಪರಿಶುದ್ಧ ಪರಿಶುದ್ಧನೇ, ಪರಿಶುದ್ಧ ಪರಿಶುದ್ಧ ಪರಿಶುದ್ಧನೇ, ಪರಿಶುದ್ಧ ಪರಿಶುದ್ಧ ಪರಿಶುದ್ಧನೇ, ನೀನೇ ನೀ ಮಾತ್ರವೇ, ನೀನೇ ನೀ ಮಾತ್ರವೇ, ನೀನೇ ನೀ ಮಾತ್ರವೇ, ನೀನೇ ನೀ ಮಾತ್ರವೇ. ನಿನ್ನಾಗೆ ಬೇರೊಬ್ಬ ದೇವನಿಲ್ಲ, ನೀನೇ ನೀ ಮಾತ್ರವೇ, ನಿನ್ನಾಗೆ ಬೇರೊಬ್ಬ ದೇವನಿಲ್ಲ, ನೀನೇ ನೀ ಮಾತ್ರವೇ. ಪರಿಶುದ್ಧ ಪರಿಶುದ್ಧ ಪರಿಶುದ್ಧನೇ, ಪರಿಶುದ್ಧ ಪರಿಶುದ್ಧ ಪರಿಶುದ್ಧನೇ, ಪರಿಶುದ್ಧ ಪರಿಶುದ್ಧ ಪರಿಶುದ್ಧನೇ, ಪರಿಶುದ್ಧ ಪರಿಶುದ್ಧ ಪರಿಶುದ್ಧನೇ, ನೀನೇ ನೀ ಮಾತ್ರವೇ, 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 ನೀನೇ ನೀ ಮಾತ್ರವೇ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 22ನೇ ವಚನದಿಂದ 32ನೇ ವಚನದವರೆಗೆ ಹೀಗೆ ಬರೆಯಲ್ಪಟ್ಟಿದೆ. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ನಿಮ್ಮ ಗಂಡಂದರಿಗೆ ಅಧೀನರಾಗಿರ್ರಿ. ಕ್ರಿಸ್ತನು ಸಭೆಗೆ ತಲೆಯಾಗಿದ್ದಾನೆ. ಹಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಕ್ರಿಸ್ತನು ಸಭೆಯೆಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಅದಿರಲಿ, ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆಯೇ ಸ್ತ್ರೀಯರು ತಮ್ಮ ತಮ್ಮ ಗಂಡಂದರಿಗೆ ಎಲ್ಲ ವಿಷಯಗಳಲ್ಲಿ ಅಧೀನರಾಗಿರಬೇಕು. ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಆತನು ಅದನ್ನು ಪ್ರತಿಷ್ಠೆಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಅದನ್ನು ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದೂ ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಹಾಗೆಯೇ ಪುರುಷರು ಸಹ ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವ ಪ್ರಕಾರವೇ ತಮ್ಮ ಹೆಂಡತಿಯರನ್ನು ಪ್ರೀತಿಸಿರುವ ಹಂಗಿನವರಾಗಿದ್ದಾರೆ. ತನ್ನ ಹೆಂಡತಿಯನ್ನು ಪ್ರೀತಿಸುವವನು ತನ್ನನ್ನೇ ಪ್ರೀತಿಸಿಕೊಳ್ಳುವವನಾಗಿದ್ದಾನೆ. ಯಾರೂ ಎಂದೂ ಸ್ವಶರೀರವನ್ನು ಹಾಗೆ ಮಾಡುವುದಿಲ್ಲ. ಎಲ್ಲರೂ ತಮ್ಮ ಶರೀರಗಳನ್ನು ಪೋಷಿಸಿ ಸಂರಕ್ಷಿಸುತ್ತಾರೆ. ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ ಸಭೆ ಎಂಬ ಆ ದೇಹವನ್ನು ಕ್ರಿಸ್ತನು ಹಾಗೆಯೇ ಪೋಷಿಸಿ ಸಂರಕ್ಷಿಸುತ್ತಾನಲ್ಲ. ಇದರ ನಿಮಿತ್ತದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು. ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಬರೆದಿದೆ. ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತನಾಡುತ್ತಾ ಇದ್ದೇನೆ. ಇದುವರೆಗೆ ಗುಪ್ತವಾಗಿದ್ದ ಈ ಸತ್ಯಾರ್ಥವು ಬಹು ಗಂಭೀರವಾದದ್ದು ಎಂಬುವಂಥದ್ದೇ. ಕ್ರಿಸ್ತನು ಸಭೆ ಎಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಅದರಲ್ಲಿ ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆಯೇ ಸ್ತ್ರೀಯರು ತಮ್ಮ ತಮ್ಮ ಗಂಡಂದರಿಗೆ ಎಲ್ಲ ವಿಷಯಗಳಲ್ಲಿ ಅಧೀನರಾಗಿರಬೇಕು. ಒಂದು ವಿಚಾರ ಅಲ್ಲ ಹೇಳ್ತಿರೋದು, ಏನಂದರೆ ಎಲ್ಲ ವಿಚಾರಗಳಲ್ಲಿ ಗಂಡಂದರಿಗೆ ಅಧೀನರಾಗಿರ್ರಿ ಅಂತ ಹೇಳ್ತಿದ್ದಾರೆ. ಇದನ್ನ ಎಷ್ಟು ಜನ ಫಾಲೋ ಮಾಡ್ತಿದ್ದಾರೆ ಗೊತ್ತಿಲ್ಲ.
ಫಾಲೋ ಮಾಡಿದವ್ರ ಮನೆ ಏನಾಗಿರ್ತದೆ ಅದು ನೆಮ್ಮದಿಯ ತಾಣವಾಗಿ ಇರ್ತದೆ. ಈಗ ಇದು ಸ್ತ್ರೀಯರಿಗೆ ಹೇಳಿದ ಮಾತು. ಇನ್ನು ಪುರುಷರಿಗೆ ಏನು ಹೇಳ್ತಾರೆ, ಪುರುಷನಿಗೆ ಏನು ಬೈಬಲ್ ಹೇಳುತ್ತೆ ಅಂತ ಹೇಳಿದ್ರೆ, ಪುರುಷರೇ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ಹೆಂಡತಿಯರನ್ನು ನೀವು ಪ್ರೀತಿಸಿರಿ. ಆಯಿತಾ? ನಿಮ್ಮ ಹೆಂಡತಿಯನ್ನು ನೀವು ಕ್ರಿಸ್ತನ ರೀತಿ ಪ್ರೀತಿಸಬೇಕು. ಯೇಸು ಕ್ರಿಸ್ತ ಯಾವ ರೀತಿಯಾಗಿ ಸಭೆಯನ್ನು ಪ್ರೀತಿಸ್ತಾನೆ, ಗಾಡ್ಸ್ ಲವ್ ಅಂತ ಹೇಳ್ತೀವಲ್ವ, ಆ ಥರ ದೇವರ ಪ್ರೀತಿಯನ್ನು ನೀವು ಅಲ್ಲಿ ನಿಷ್ಕಲ್ಮಶವಾದಂಥ ಪ್ರೀತಿ ಇರಬೇಕು, ಸ್ವಾರ್ಥರಹಿತವಾದಂಥ ಪ್ರೀತಿ ಇರಬೇಕು. ನಾನು ಹೆಂಡ್ತಿ ಇವತ್ತು ಕೆಲಸ ಮಾಡಲು ಅದಕ್ಕೋಸ್ಕರ ನಾನು ಅವಳಿಗೆಲ್ಲ ಮಾಡಿಕೊಟ್ಟೆ ಅನ್ನೋದಲ್ಲ. ಹೆಂಡ್ತಿನೂ ಕೂಡ ಅಷ್ಟೇ, ಯಾವ ರೀತಿಯಲ್ಲೂ ಕೂಡ ಬರೀ ಪ್ರತಿಫಲ ಮಾತ್ರ ಅದನ್ನು ಮಾಡೋಂಥದ್ದು ಅಲ್ಲ. ಗಂಡನು ಅವಳನ್ನು ನಿಷ್ಕಲ್ಮಶವಾದಂಥ ಪ್ರೀತಿಯಿಂದ ಪ್ರೀತಿಸಬೇಕು. ಮತ್ತು ಆತನು ಅದನ್ನು ಪ್ರತಿಷ್ಠೆಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸ್ಕೊಟ್ನು. ಸಭೆಯನ್ನು ಪ್ರತಿಷ್ಠೆಪಡಿಸೋದಕ್ಕೋಸ್ಕರ ಕ್ರಿಸ್ತ ತನ್ನನ್ನು ತಾನೇ ಒಪ್ಪಿಸ್ಕೊಡ್ತಾನೆ. ಅದೇ ರೀತಿ ಇಲ್ಲಿ ಗಂಡನು ಹೆಂಡತಿಯನ್ನು ಒಂದು ತನ್ನ ಹೆಂಡತಿಯನ್ನು ಸಾಕೋದಕ್ಕೋಸ್ಕರ ಅಥವಾ ಅವಳನ್ನು ಪ್ರೀತಿಸುವುದಕ್ಕೋಸ್ಕರ ತನ್ನನ್ನು ತಾನು ಪ್ರತಿಷ್ಠೆಪಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಎಡ್ಡೋಡವ್ರೆ, ಮತ್ತೊಂದು ಪ್ರಶ್ನೆ. ಇವಾಗೇನೆ ಹೇಳಿದಿರಿ, ಯೇಸು ಕ್ರಿಸ್ತನ ನಂತರದ ಅವ್ರ ಶಿಷ್ಯ ಪೌಲರು ವಿವಾಹ ಸಂಸ್ಕಾರ ಹೇಗಿರಬೇಕು, ಗಂಡ ಹೆಂಡತಿ ಹೇಗಿರಬೇಕು, ಇದೆಲ್ಲ ಹೇಳಿದಿರಿ ಸರಿ. ಆದರೆ ಈ ಕ್ರೈಸ್ತರು ಅನ್ನೋದು ಎಲ್ಲ ಜನಾಂಗಗಳು, ಅಂದರೆ ಎಲ್ಲ ದೇಶಗಳಲ್ಲೂ ಇದ್ದಾರೆ. ಭಾರತೀಯ ಕ್ರೈಸ್ತರಿದ್ದಾರೆ, ಜಪಾನಿ ಕ್ರೈಸ್ತರಿದ್ದಾರೆ, ಅಮೇರಿಕನ್ ಕ್ರೈಸ್ತರು ಇದ್ದಾರೆ. ಬಹಳಷ್ಟು ಬದಲಾವಣೆಗಳು ಆಗಿದೆ. ಆದರೂ ಕೂಡ ನಾವೆಲ್ಲ ಅಬ್ರಾಹ್ಮನ ವಂಶಸ್ಥರಂತೆ ಹೇಳ್ತಾ ಇದ್ದೀರಾ. ಹೌದು, ಅಂದರೆ ಅಬ್ರಾಹ್ಮ ಇದ್ದಿದ್ದು ಹಳೆ ಒಡಂಬಡಿಕೆ ಕಾಲದಲ್ಲಿ, ಈಗ ನಾವು ಹೊಸ ಒಡಂಬಡಿಕೆ ನಂತರದ ಕಾಲದಲ್ಲಿ ಇದ್ದೇವೆ. ಈಗಿರುವಾಗ ಈ ಹಳೆಯ ಒಡಂಬಡಿಕೆಗೂ ಮತ್ತು ಹೊಸ ಒಡಂಬಡಿಕೆಯ ನಂತರದ ಈ ಕಾಲಕ್ಕೂ ನೀವು ಹೇಗೆ ಹೊಂದಾಣಿಕೆ ಮಾಡ್ತೀರಾ, ಹೇಗೆ ಸಂಬಂಧ ಕಲ್ಪಿಸ್ತೀರಾ? ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಹೆಚ್ಚಿನ ಭಾಗ ಕ್ರೈಸ್ತರಿಗೆ ವಿಚಾರಗಳು ಗೊತ್ತಿರಲ್ಲ. ಹೌದು, ಆಯಿತಾ? ಆದರೆ ಇಲ್ಲಿ ನೋಡಿ, ಇದಕ್ಕೂ ಮೊದಲು ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಕು ಅಂದರೆ ನಾವು ಹಳೆ ಒಡಂಬಡಿಕೆಯ ಆದಿಕಾಂಡದಿಂದ ಪುಸ್ತಕಗಳನ್ನ ಓದ್ತಾ ಬರಬೇಕು. ಅದರಲ್ಲಿ ಭಾಳ ಕ್ಲಿಯರಾಗಿ ಬರೆದಿದೆ. ಏನಂದರೆ ಆದಾಮನಿಂದ ನೋಹನ ವಿಚಾರ ಯಾಕೆ ಹೇಳ್ತೀವಿ ಅಂದರೆ ಅಲ್ಲಿ ಜಲಪ್ರಳಯ ಆಗುತ್ತೆ. ಹೌದು. ಆದಾಮನ ನಂತರ ಆದಾಮನ ಮೂಲಕವಾಗಿ ಪ್ರಥಮ ಸೃಷ್ಟಿ, ಮಾನವ ಸೃಷ್ಟಿ ಈ ಲೋಕದಲ್ಲಾಯಿತು. ಆದಾಮ ಹವಳರ ಮೂಲಕ ಸಂತಾನ ಅಭಿವೃದ್ಧಿ ಆಯಿತು. ಆಮೇಲೆ ವಿಶ್ವದೆಲ್ಲರ ಕೊಡ್ತು, ಇವೆಲ್ಲ ಕೇಳಿಸ್ಕೊಂಡು. ಆದರೆ ನೋಹನ ಕಾಲದ ಬರೋಷ್ಟೊತ್ತಿಗೆ ಅದು ಬಹಳ ಒಂದು ಹದಗೆಟ್ಟದಂಥ ಸ್ಥಿತಿ. ದೇವರು ರೋಸ್ಯವಾಗಿ ಆ ಜನಾಂಗವನ್ನು ನಾಶ ಮಾಡಬೇಕು, ತಾನು ಉಂಟು ಮಾಡಿದಂಥ ಮನುಷ್ಯರನ್ನ ನಿರ್ನಾಮ ಮಾಡಬೇಕು ಅಂತಾನೆ. ಆದರೆ ಒಬ್ಬ ವ್ಯಕ್ತಿಯಲ್ಲಿ ಭಾಳ ಒಂದು ನೀತಿವಂತನಾಗಿ ಕಾಣಿಸ್ತಾನೆ, ಅದು ನೋಹ ಮತ್ತು ಅವನ ಕುಟುಂಬ. ಅವನಿಗೊಂದು ಆ ನಾವೇ ಕಟ್ಟಕ್ಕೆ ಹೇಳ್ತಾನೆ. ಹೀಗೆ ನಾವೇ ಕಟ್ತಾನೆ. ಯಾರೆಲ್ಲ ಬರೋಕ್ಕೆ ಹೇಳಿದ್ರು ಕೂಡ ಬರಲಿಲ್ಲ. ಮೊದಲನೇ ಗಾಸ್ಪಲ್ ಬಹುಶಃ ಶುಭವಾರ್ತೆ ಅಲ್ಲಿ ಅವಾಗ ಪ್ರೀಚ್ ಆಯಿತು. ಅದು ಕೇಳಿಲ್ಲ. ಆ ಶುಭವಾರ್ತೆ ಕೇಳಿದವರು ಅವನ ಕುಟುಂಬದವ್ರು ಮಾತ್ರ, ಅವ್ರ ರಕ್ಷಣೆ ಇಲ್ಲ ಬಂದರು. ಆ ಹಡಗಿನಲ್ಲಿ ಒಳಗಿದ್ದವ್ರು ಮಾತ್ರ ರಕ್ಷಿಸಲ್ಪಟ್ಟರು, ಇನ್ನು ಮಿಕ್ಕಿದವರೆಲ್ಲ ಇಡೀ ಜಲಪ್ರಳಯದಲ್ಲಿ ಮುಳುಗೋದು. ಆ ನಂತರದಲ್ಲಿ ನಾವು ಆದಿಕಾಂಡದ ಒಂದು 11ನೇ ಅಧ್ಯಾಯದಲ್ಲಿ ನೋಡೋಕೆ ಹೋದರೆ ಅಲ್ಲಿ ಈ ದೇವರು ಏನು ಮಾಡ್ತಾನೆ, ಅಬ್ರಾಹ್ಮ ಅಂತ ಒಬ್ಬ ವ್ಯಕ್ತಿಯನ್ನು ಆರಿಸ್ಕೊಳ್ತಾನೆ. ದಯಮಾಡಿ ಆ ಒಂದು ಅಧ್ಯಯನ ಓದ್ತೀರಾ ತಾವು? ಅಲ್ಲಿಗೆ ಲಿಂಕ್ ಆಯಿತು. ದಯಮಾಡಿ ಆದಿಕಾಂಡ ಅಲ್ಲಿ 11ನೇ ಅಧ್ಯಾಯದಲ್ಲಿ ಅಬ್ರಾಹ್ಮನ ಬಗ್ಗೆ, ಅವನ ಚರಿತ್ರೆ ಬಗ್ಗೆ ಇದೆ, ವಂಶಾವಳಿ. ನೋಹನಿಂದ ಅಬ್ರಾಹ್ಮನವರೆಗೂ ಇರುವಂಥ ಒಂದು ವಂಶಾವಳಿ. ಅಲ್ಲಿ ನೋಡಕ್ಕೆ ಹೋದಾಗ ಈ ಅಬ್ರಾಹ್ಮ ನಾವು, ಯಾಕಂದರೆ ಅಬ್ರಾಹ್ಮನ ವಂಶ ನಾವು ತಿಳಿದಿದ್ರೆ ಹೇಗೆ ನಾವು ಈಗಿನ ನಿಯೋ ಕ್ರಿಶ್ಚಿಯನ್ಸ್ ಅಂತ ಕರಿತೀವಿ, ಆಯಿತಾ, ಹೊಸ ಆಧುನಿಕ ಕ್ರೈಸ್ತರು, ಅವ್ರಿಗೂ ಮತ್ತು ಈ ಹಳೆ ಒಡಂಬಡಿಕೆ ಕಾಲದ ಪ್ರಪ್ರಥಮ ಒಂದು ದೇವರು ಕರೆದಂಥ ದೈವ ಜನಾಂಗದ ಪ್ರಥಮ ಪುರುಷ, ಮೂಲ ಪುರುಷ ಅಂತ ಹೇಳ್ತಾರೆ. ಇಸ್ರಾಯಲ್ರಿಗಿರ್ಬೋದು ಅಥವಾ ಯಹೂದಿಗಳಿಗಿರ್ಬೋದು ಅಥವಾ ಕ್ರೈಸ್ತರಾದ ನಮ್ಮೆಲ್ಲರಿಗೂ ಇರ್ಬೋದು, ಅಥವಾ ವಿಶ್ವದ ಒಂದು ಪ್ರಮುಖ ಇನ್ನೊಂದು ಜನಾಂಗ ಇಸ್ಲಾಂ ಧರ್ಮ, ಆ ಧರ್ಮದ ಮೂಲ ಪುರುಷ ಕೂಡ ಅಬ್ರಾಹ್ಮ. ಇವ್ರ ಬಗ್ಗೆ ಸ್ವಲ್ಪ ವಿವರವಾಗಿ ನಾವು ತಿಳ್ಕೊಳ್ಳೋಣ. ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಅವ್ರಿಗೆ ನಮ್ಗೆ ಹೇಗೆ ಲಿಂಕ್, ಯಾವ ರೀತಿಯ ಸಂಪರ್ಕ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೈತ್ರಿ ಕ್ರಿಯೇಷನ್ಸ್ ರವರ ನೂತನ ಚಿಂತನ ಮಂಥನ ಕಾರ್ಯಕ್ರಮ ದಿವ್ಯಾಶೀರ್ವಾದ.
ನಿಮ್ಮ ನೆಚ್ಚಿನ ಜನತಾ ಕನ್ನಡ ವಾಹಿನಿಯಲ್ಲಿ ಏಪ್ರಿಲ್ 7ರಿಂದ ಪ್ರತಿದಿನ ಮುಂಜಾನೆ 6:30ರಿಂದ 7 ಗಂಟೆವರೆಗೆ. ಸೋಮವಾರ ಮಹಿಳೆಯರಿಗಾಗಿ, ಮಂಗಳವಾರ ಯುವ ಜನತೆಗಾಗಿ, ಬುಧವಾರ ಕುಟುಂಬಸ್ಥರಿಗಾಗಿ, ಗುರುವಾರ ಸಾಮಾಜಿಕ ಮೌಲ್ಯಗಳಿಗಾಗಿ, ಶುಕ್ರವಾರ ಫೋನ್ ಇನ್ ನೇರ ಕಾರ್ಯಕ್ರಮ, ಶನಿವಾರ ಮಕ್ಕಳಿಗಾಗಿ ಮತ್ತು ಭಾನುವಾರ ದೈವಾರಾಧನಾ ಕಾರ್ಯಕ್ರಮಗಳು. ಆದಿಕಾಂಡದಲ್ಲಿ ಮೊದಲು ದೇವರು ಮನುಷ್ಯನನ್ನು ಹೇಗೆ ಉಂಟು ಮಾಡಿದ? ಪ್ರಥಮ ಪುರುಷ ಆದಾಮ, ನಂತರದಲ್ಲಿ ಹವ್ವಳು, ಆಮೇಲೆ ಅವ್ರ ಮಕ್ಕಳ ಬಗ್ಗೆ ನಾವು ವಿವರಗಳನ್ನ ನೋಡ್ಕೊಂಡು ಬಂದ್ವಿ. ಹಾಗೆ ಸಂತಾನ ಬೆಳೆದು 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 ವಿಶಾಲವಾಗಿ ಲೋಕವೆಲ್ಲ ತಪ್ಪಿಕೊಡುತ್ತೆ. ಕೊನೆಗೆ ಒಂದು ಕಾಲದಲ್ಲಿ, ಒಂದು ಕಾಲಘಟ್ಟದಲ್ಲಿ ಲೋಕದಲ್ಲಿ ತುಂಬ ಒಂದು ಸ್ವೇಚ್ಛಾಚಾರ ಜಾಸ್ತಿ ಆಗ್ತದೆ. ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳು ನಡೆಯೋಕ್ಕೆ ಶುರು ಆಗ್ತದೆ. ಅದು ದೇವರು ಕೊನೆಗೆ ರೋಸಿ ಹೋಗಿ ಇಡೀ ಒಂದು ಮಾನವ ಜನಾಂಗವನ್ನು ಅವನು ಸಂಪೂರ್ಣವಾಗಿ ಜಲಪ್ರಳಯದಿಂದ ನಾಶ ಮಾಡಿದ್ದನ್ನು ನೋಡ್ತೀವಿ. ಇದೆಲ್ಲ ನೋಹನ ಕಾಲದಲ್ಲಿ ಅದು ನೋಹ ಮತ್ತು ಅವನ ಕುಟುಂಬ ಮಾತ್ರ ದೇವರು ರಕ್ಷಣೆ ಮಾಡ್ತಾನೆ. ನಾವೇ ಅಲ್ಲಿ ಇದೆಲ್ಲ ನಾವು ನೀವು ಓದ್ಕೊಂಡಿದ್ದೀವಿ, ಗೊತ್ತಿದೆ ಅಂತ ಅನ್ಕೊಳ್ತೀವಿ. ಈ ನೋಹನ ಕಾಲದ ನಂತರದಲ್ಲಿ ಒಂದು ಸಂತತಿ ಬೆಳೀತಾ ಬರ್ತದೆ. ಅವರ ಈ ನೋಹನ ಗಂಡು ಮಕ್ಕಳು ಏನಿದ್ರು, ಅವರ ಸೊಸೆಯರೇನಿದ್ರು, ಅವ್ರ ಮೂಲಕವಾಗಿ ಈ ಒಂದು ಜನಾಂಗ ಮತ್ತೆ ರೂಪಿತವಾಯಿತು. ಈಗ ಏನೆಲ್ಲ ಉಳ್ಕೊಂಡಿದೆ ಆ ಜನಾಂಗ ಎಲ್ಲ ಈ ನೋಹನಿಂದ ಬಂದಂಥ ಸಂತತಿಯವರು. ಈ ಸಂತತಿಯಲ್ಲಿ ಅಬ್ರಹಾಮ ಅಂತ ಒಬ್ಬ ಪುರುಷ ಬರ್ತಾರೆ. ದೇವರು ಇಡೀ ಜನಾಂಗವನ್ನು, ಇಡೀ ಮಾನವರೆಲ್ಲರನ್ನ ಉಂಟು ಮಾಡಿದ. ಎಲ್ಲರಿಗೂ ಅವನೇ ಸೃಷ್ಟಿಕರ್ತ. ಆದರೆ ಅವರವರು ಏನಾಗ್ತಾರೆ ಅಂದರೆ ಮುಂದೆ ಬರ್ತಾ 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 ಆ ಒಂದು ವಿಚಾರವಂತಿಕೆಯಿಂದನೋ ಅಥವಾ ದೇವರು ಕೊಟ್ಟಂಥ ಒಂದು ಸ್ವಂತ ಸ್ವಇಚ್ಛೆಯಿಂದ ದೇವರು ಮನುಷ್ಯರಿಗೂ ಮತ್ತು ದೇವದೂತರಿಗೂ ಒಂದು ವಿಶೇಷವಾದಂಥ ವರದಾನ ಕೊಟ್ಟಿದ್ದಾರೆ. ದೇವದೂತರಾದರೆ ಏನು ಮಾಡ್ತಾರೆ ಅಂದರೆ ದೇವ್ರು ಏನು ಹೇಳ್ತಾರೆ ಅದರ ಆಜ್ಞಾಪಾಲಕರು ಅಷ್ಟೇ. ಆದರೆ ಮನುಷ್ಯರಿಗೆ ದೇವದೂತರಿಗಿಂತ ಮಿಗಿಲಾದಂಥ ಒಂದು ವರ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಸ್ವಂತವಾಗಿ ಅವರು ನಿರ್ಧಾರ ತೆಗೆದುಕೊಳ್ಳುವಂಥದ್ದು, ಅವರು ಇಷ್ಟ ಬಂದ ಹಾಗೆ ವರ್ತಿಸುವಂಥದ್ದು, ಇದು ಕೊಟ್ಟಿದ್ದಾನೆ. ಅದು ಯಾತಕ್ಕೆ ಕೊಟ್ಟಿದ್ದಾನೆ ಅಂದರೆ ದೇವರನ್ನ ಸ್ವಂತ ಮನಸ್ಸಿನಿಂದ ಆರಾಧನೆ ಮಾಡಲಿ ಅಂತ. ಆದರೆ ಮನುಷ್ಯ ಅದನ್ನು ಅರ್ಥ ಮಾಡ್ಕೊಳ್ಳದೆ ಇವತ್ತೇನು ಮಾಡ್ತಿದ್ದಾನೆ, ಅವನು ಸ್ವೇಚ್ಛಾಚಾರವಾಗಿ ವರ್ತಿಸ್ತಾ ಇದ್ದಾನೆ. ಅದು ಇವತ್ತಿಂದ ಮಾತ್ರ ಅಲ್ಲ, ಸಾವಿರ ವರ್ಷಗಳಿಂದ ಆ ರೀತಿಯಾಗಿ ವರ್ತಿಸ್ತಾ ಬಂದಿದೆ. ಹಾಗೆ ವರ್ತಿಸ್ತಾ ಬಂದಾಗೆಲ್ಲ ದೇವರಿಗೆ ತುಂಬ ಕೋಪ ಬರ್ತದೆ. ದೇವರಿಗೆ ಅಸಹ್ಯವಾದ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಅವರು ಸೃಷ್ಟಿಕರ್ತನಾದ ದೇವರನ್ನ ಬಿಟ್ಟು ಸೃಷ್ಟಿಯನ್ನೇ ಆರಾಧನೆ ಮಾಡೋದನ್ನ ನಾವು ಅನೇಕ ಸಂದರ್ಭದಲ್ಲಿ ನೋಡ್ತೀವಿ. ದೇವರಿಗೆ ಅದು ಇಷ್ಟವಾಗದಂಥ ಒಂದು ದೊಡ್ಡ ಸಂಗತಿ ಅಂತ ಹೇಳಿದ್ರೆ, ಸೃಷ್ಟಿಯನ್ನು ಬಿಟ್ಟು ತಾನು ಸೃಷ್ಟಿ ಮಾಡಿದಂಥ ಸೃಷ್ಟಿ ವಸ್ತುಗಳಲ್ಲೇ ಅವರು ಆರಾಧನೆ ಮಾಡಿ ಅವರನ್ನು ಅದರಲ್ಲಿ ಆನಂದ ಪಡೆಯುವಂಥದ್ದು. ಆದರೆ ಕೆಲವರನ್ನು ದೇವರು ಪ್ರತ್ಯೇಕಿಸಿ ತನ್ನ ಸ್ವಂತ ಜನಾಂಗವಾಗಿ ದೇವರು ಆಯ್ಕೆ ಮಾಡಿಕೊಂಡು ಅವರಿಗೆ ತನ್ನ ನಿಬಂಧನೆಗಳನ್ನ ಕೊಟ್ಟು, ನೀವಾದರೂ ಹೀಗೆ ಬದುಕ್ರಿ, ಹೀಗಾದರೂ ಬಾಳ್ರಿ, ಈಗಿರೋದಾದರೆ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ, ನಿಮ್ಮ ಜನಾಂಗವನ್ನು ದೊಡ್ಡದಾಗಿ ಮಾಡ್ತೇನೆ, ಇಡೀ ವಿಶ್ವವ್ಯಾಪಿ ಮಾಡ್ತೇನೆ ಅಂಥೇಳಿ ವಾಗ್ದಾನ ಮಾಡ್ತಾನೆ. ಆ ರೀತಿ ಆಯ್ಕೆ ಮಾಡ್ಕೊಂಡಂಥ ಒಬ್ಬ ಪುರುಷ, ಮಹಾಪುರುಷ, ಅವನು ಅಬ್ರಹಾಮ. ಮೂಲತಃ ಅವನ ಹೆಸರು ಮೊದಲು ಅಬ್ರಾಮ ಅಂತ ಇರ್ತದೆ. ಅವನು ಇಡೀ ಜಗತ್ತಿನಲ್ಲಿ ಇವತ್ತೇನೆಲ್ಲ ಜನಸಂಖ್ಯೆ ಇದೆ, ಒಂದು 2 ದೊಡ್ಡ ಒಂದು ಕುಲಗಳು ವಿಶ್ವವನದಲ್ಲಿ ಹಬ್ಬಿಕೊಂಡಿದೆ. ಒಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ಇಸ್ಲಾಂ ಮತವನ್ನು ಆಚರಿಸ್ತಿರುವಂಥದ್ದು. ಇನ್ನೊಂದು ಅಷ್ಟೇ ದೊಡ್ಡದು ಅಥವಾ ಅದಕ್ಕಿಂತ ಸ್ವಲ್ಪ ದೊಡ್ಡದು ಅಂದರೆ ಕ್ರೈಸ್ತ ಧರ್ಮ ಆಚರಿಸುವಂಥದ್ದು. ಯಹೂದಿ ಧರ್ಮ ಅಥವಾ ಕ್ರೈಸ್ತ ಧರ್ಮ ಮತ್ತು ಅವಲಂಬಿದೆ ಇಡೀ ವಿಶ್ವವನ್ನು ತೆಗೆದುಕೊಂಡ್ರೆ, ಆಯಿತಾ. ಅದರಲ್ಲಿ ಈ 2 ಜನಾಂಗಕ್ಕೆ ಮೂಲ ಪುರುಷ ಯಾರಪ್ಪ ಅಂತ ಹೇಳಿದ್ರೆ ಅಬ್ರಾಮ. ಹೇಗೆ ಅನ್ನೋದ್ರ ಬಗ್ಗೆ ಆ ಅಬ್ರಾಮನಿಗೆ ಏನು ಒಂದು ಲಿಂಕ್ ಇತ್ತು, ಹೇಗೆ ಒಂದು ಆದಾಮನ ಒಂದು ವಂಶಾವಳಿಗೆ ಬರ್ತಾರೆ ಅನ್ನೋದ್ರ ಬಗ್ಗೆ ಒಂದು ವಚನವನ್ನು ನಾವು ಓದೋಣ. ಆದಿಕಾಂಡ 11ನೇ ಅಧ್ಯಾಯ ಕೆಲವು ವಚನಗಳನ್ನ ದಯಮಾಡಿ. ಹಳೆ ಒಡಂಬಡಿಕೆಯಲ್ಲಿ ಆದಿಕಾಂಡ ಎಂಬ ಪುಸ್ತಕ 11ನೇ ಅಧ್ಯಾಯ 10ನೇ ವಚನದಿಂದ, ಶೇಮನ ವಂಶದವರ ಚರಿತ್ರೆಯು. ಜಲಪ್ರಳಯವು ಕಳೆದು 2 ವರ್ಷಗಳಾದ ಮೇಲೆ ಶೇಮನು 100 ವರ್ಷದವನಾಗಿ ಅರ್ಪಕ್ಷದವನನ್ನು ಪಡೆದನು. ಅವನು ಅರ್ಪಕ್ಷದವನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 500 ವರ್ಷ ಬದುಕಿದನು. ಅರ್ಪಕ್ಷದವನು 35 ವರ್ಷದವನಾಗಿ ಶೆಲಹನನ್ನು ಪಡೆದನು.
ಅವನು ಶೆಲಹನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 403 ವರ್ಷ ಬದುಕಿದನು. ಶೆಲಹನು 30 ವರ್ಷದವನಾಗಿ ಎಬರನನ್ನು ಪಡೆದನು. ಅವನು ಎಬರನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 403 ವರ್ಷ ಬದುಕಿದನು. ಎಬರನು 34 ವರ್ಷದವನಾಗಿ ಪಲೆಗನನ್ನು ಪಡೆದನು. ಅವನು ಪಲೆಗನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 430 ವರ್ಷ ಬದುಕಿದನು. ರೆಗೂಮನು 32 ವರ್ಷದವನಾಗಿ ಸೆರೂಗನನ್ನು ಪಡೆದನು. ಅವನು ಸೆರೂಗನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 207 ವರ್ಷ ಬದುಕಿದನು. ಸೆರೂಗನು 30 ವರ್ಷದವನಾಗಿ ನಾಹೋರನನ್ನು ಪಡೆದನು. ಅವನು ನಾಹೋರನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 200 ವರ್ಷ ಬದುಕಿದನು. ಇಲ್ಲಿ ನೋಡ್ತೀವಿ, ಈಗ 400 ವರ್ಷ 300 ವರ್ಷ ಕಡಿಮೆ ಅಂದರೆ ಕಡಿಮೆ ಪಕ್ಷ 200 ವರ್ಷ ಅಂತೂ ಬದುಕಿರೋದು, 207 ವರ್ಷ. ಆದರೆ ಅದಕ್ಕೂ ಹಿಂದೆ ನೋಡಿದ್ರೆ ಜಲಪ್ರಳಯಕ್ಕೂ ಮೊದಲು ಆದಾಮನ ಸಂತತಿಯಿಂದ ಜಲಪ್ರಳಯದವರೆಗೂ ನೋಡೋಕೆ ಹೋದರೆ 900 ವರ್ಷ 960 ವರ್ಷ ಬದುಕಿರೋ ಚರಿತ್ರೆ ಎಲ್ಲ ಇದೆ. ಮನುಷ್ಯ ಮೊದಲಿಗೆ ದೇವರಿಗೆ ಭಾಳ ಸ್ವಚ್ಛವಾಗಿದ್ದ ಅಥವಾ ದೇವರ ಜೊತೆಯಲ್ಲಿ ಒಡನಾಟದಲ್ಲಿದ್ದ, ಈ ಒಂದು ವಿಚಾರದಲ್ಲಿದ್ದಾಗ, ಆ ಒಂದು ಸಂಸರ್ಗದಲ್ಲಿದ್ದಾಗ ಅವನು 900,000 ವರ್ಷಗಳ ತನಕ ಅವನು ಬದುಕುವಂಥ ಒಂದು ದೇವರ ಜೊತೆಯಲ್ಲಿ ಅನ್ಯೋನ್ಯತೆಯಿಂದ ಬಾಳ್ತಾ ಇದ್ದ. ಆದರೆ ಬರ್ತಾ 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 ಮನುಷ್ಯನಲ್ಲಿ ಪಾಪಗಳು ಅಧಿಕ ಆಗ್ತಾ 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 ಅವನ ಆಶಯ ಕೂಡ ಇವಾಗ ಏನಾಗ್ತಿದೆ, ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಇವತ್ತು 60, 70, ಬಲಾಯಿಸಿದರೆ 80 ಅನ್ನೋ ಮಟ್ಟಿಗೆ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ಅಬ್ರಹಾಮನ ವಂಶದವರೆಗೂ ನಾವು ನೋಡ್ತೀವಿ. ಕೊನೆಯ ಒಂದು ಅಧ್ಯಾಯದ ಕೊನೆಯ ವಚನ ಒಂದೆರಡು ಓದಿರಿ. ತೆರಹನು ಅಬ್ರಾಮ, ನಾಹೋರ, ಹಾರಾನನನ್ನು ಪಡೆದನು. ಹಾರಾನನು ಲೋಟನನ್ನು ಪಡೆದನು. ಹಾರಾನನು ತಾನು ಹುಟ್ಟಿದ ದೇಶದೊಳಗೆ ಕಲ್ದಿಯರ ಊರ್ ಎಂಬ ಪಟ್ಟಣದಲ್ಲಿ ತನ್ನ ತಂದೆಯಾದ ತೆರಹನ ಹತ್ತಿರವೇ ಸತ್ತನು. ಅಬ್ರಾಮನು ನಾಹೋರನು ಮದುವೆ ಮಾಡಿಕೊಂಡರು. ಅಬ್ರಾಮನ ಹೆಂಡತಿಯ ಹೆಸರು ಸಾರಯಳು. ನಾಹೋರನ ಹೆಂಡತಿಯ ಹೆಸರು ಮಿಲ್ಕ. ಈಕೆಯು ಹಾರಾನನ ಮಗಳು. ಹಾರಾನನು ಮಿಲ್ಕಳಿಗೆ ಇಸ್ಕಳಿಗೂ ತಂದೆ. ಸಾರಯಳು ಬಂಜೆಯಾಗಿದ್ದರಿಂದ ಆಕೆಗೆ ಮಕ್ಕಳಿರಲಿಲ್ಲ. ತೆರಹನು ತನ್ನ ಮಗನಾದ ಅಬ್ರಾಮನನ್ನು, ತನಗೆ ಮೊಮ್ಮಗನೂ ಹಾರಾನನಿಗೆ ಮಗನೂ ಆಗಿರುವ ಲೋಟನನ್ನು, ತನಗೆ ಸೊಸೆಯೂ ಅಬ್ರಾಮನಿಗೆ ಹೆಂಡತಿಯೂ ಆಗಿರುವ ಸಾರಯಳನ್ನು ಕರೆದುಕೊಂಡು ಕಾನಾನ್ ದೇಶಕ್ಕೆ ಹೋಗಬೇಕೆಂಬ ಕಲ್ದಿಯರ ಊರ್ ಎಂಬ ಪಟ್ಟಣವನ್ನು ಬಿಟ್ಟನು. ಅವರು ಖಾರಾನ್ ಪಟ್ಟಣಕ್ಕೆ ಬಂದು ಅಲ್ಲೇ ವಾಸಿ ಮಾಡಿಕೊಂಡರು. ತೆರಹನು 205 ವರ್ಷದವನಾಗಿ ಖಾರಾನಿನಲ್ಲಿ ಸತ್ತನು. ಇಲ್ಲಿ ಕೂಡ ನೋಡ್ತೇವೆ. ಮತ್ತು ಇನ್ನೊಂದು ಇಲ್ಲಿ ಭಾಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದರೆ, ಇಲ್ಲಿ ಒಬ್ಬೊಬ್ಬರದು ನಿಖರವಾಗಿ ಬರೆದಿಲ್ಪಟ್ಟಿದೆ. ಸುಮ್ಮನೆ ಓವರಾಲ್ ಒಂದಷ್ಟು ಇವರಷ್ಟು ಅವರಷ್ಟು ಅಂತ ಹೇಳಿಲ್ಲ. ಯಾರ ತಂದೆ ಯಾರು, ಯಾರ ಕುಲ, ಗೋತ್ರ, ಇನ್ನೊಂದು ಮತ್ತೊಂದು ಸಂಪೂರ್ಣವಾಗಿರೋಂಥ ವಿವರ ಸತ್ಯವೇದದಲ್ಲಿದೆ. ಹಳೆ ಒಡಂಬಡಿಕೆ ಇರ್ಬೋದು, ಹೊಸ ಒಡಂಬಡಿಕೆ ಇರ್ಬೋದು. ಇದರಲ್ಲಿ ಯಾವುದು ಕಲ್ಪಿತವಾದಂಥ ಕಥೆಗಳಿಲ್ಲ. ಇವರೆಲ್ಲ ಜೀವಿಸಿದಂಥ ವ್ಯಕ್ತಿಗಳು. ಅವ್ರ ಬಗ್ಗೆ ನಿಖರವಾದಂಥ ಒಂದು ಏನು ಬರಹಗಳಿದೆ, ಆ ಬರಹಗಳು ಆ ಕಾಲದಲ್ಲಿದ್ದಂಥ ಒಂದು ಹಿಸ್ಟೋರಿಯನ್ಸ್ ಇರ್ಬೋದು, ಬೇರೆ ಕೆಲವು ಪಂಡಿತರು, ಶಾಸ್ತ್ರಿಗಳು, ಅವರುಗಳು ಅದನ್ನು ದಾಖಲೆ ಮಾಡಿಟ್ಟಿರುವಂಥ ವಸ್ತುಗಳ ಮೇಲೆ ಇಲ್ಲಿ ಬೆಳಕು ಚೆಲ್ಲಿದೆ. ಇಲ್ಲಿ ಅಬ್ರಹಾಮನ ತನಕ ನೋಡಕ್ಕೆ ಹೋದರೆ ದೇವರು ಅನೇಕ ರೀತಿಯಲ್ಲಿ ಕೆಲಸ ಮಾಡಿದ್ದಾನೆ ಹಿಂದೆ ಕೂಡ. ಆದರೆ ಇಲ್ಲಿ ಅಬ್ರಹಾಮನನ್ನು ದೇವರು ವಿಶೇಷವಾಗಿ ಕರೆಯಲ್ಪಡ್ತಾರೆ. ಅಲ್ಲಿ ಈಗಾಗಲೇ ನೋಡಿದ್ವಿ, ಅಲ್ಲಿ ಊರನ್ನ ಒಂದು ಪಟ್ಟಣ, ಒಂದು ಪ್ರಾಂತ್ಯ ಅರಬ್ಸ್ಥಾನದಲ್ಲಿ ಇವತ್ತು ಕಾಣ್ತೇವೆ. ಆ ಊರನ್ನ ಒಂದು ಪಟ್ಟಣದಿಂದ ಅಬ್ರಾಹ್ಮ ಕೂಡ ಎಲ್ಲ ರೀತಿಯಲ್ಲಿ ಒಂದು ಏನು ವಿಗ್ರಹಗಳನ್ನ ಎಲ್ಲ, ಅವರು ತಂದೆ ವಿಗ್ರಹಗಳ ವ್ಯಾಪಾರಿ, ಅಕ್ಕಸಾಲಿಗರು ಅಂತ ನಾವು ಕರಿತೀವಲ್ಲ, ಆ ರೀತಿಯಾದಂಥ ಕೆಲಸ ಮಾಡ್ತಿದ್ದವರು. ಚಿನ್ನ, ಬೆಳ್ಳಿ ಅಥವಾ ತಾಮ್ರ, ಹಿತ್ತಾಳೆ ಎಲ್ಲ ವಸ್ತುಗಳಿಂದ ವಿಗ್ರಹಗಳನ್ನ ಮಾರಾಟ ಮಾಡೋಂಥ ಒಂದು ಜನಾಂಗ. ಈ ಒಂದು ಜನಾಂಗದಲ್ಲಿದ್ದವನ್ನ ದೇವ್ರು ಏನು ಮಾಡ್ತಾರೆ, ಆದರೆ ಅವರು ಶ್ರೀಮಂತ ವ್ಯಾಪಾರಿಗಳ ಕುಟುಂಬದಿಂದ ಬಂದಂಥವ್ರು. ಈ ಕುಟುಂಬದಲ್ಲಿದ್ದಂಥ ಅಬ್ರಾಮ ಅಂತ ಅವಾಗ ಅವನ ಹೆಸರು. ಅಬ್ರಾಮನನ್ನ ದೇವರು ಒಂದು ದಿವಸ ಕರೀತಾರೆ. ಅಬ್ರಾಮನೆ ಅಂತಾರೆ, ನಿಮಗೆ ದಿಗ್ಭ್ರಮೆ ಆಗುತ್ತೆ. ಯಾಕಂತ ಹೇಳಿದ್ರೆ, ಯಾರೂ ಇಲ್ದಾರಂಥ ಒಂದು ಸ್ಥಳದಲ್ಲಿ ಒಂದು ಅಶರೀರವಾಣಿ ಯಾಕೆ ಕೇಳಿಸುತ್ತೆ ಅಂತ ಹೇಳಿದ್ರೆ ಯಾರೇ ಆಗಲಿ ಭಯ ಆಗುತ್ತೆ. ಆ ರೀತಿ ಇವ್ರಿಗೆ ಭಯ ಆಗ್ತದೆ. ಆಮೇಲೆ ಅವ್ರಿಗೆ ನೋಡ್ತಾ ಸುತ್ತಮುತ್ತ ಗೊತ್ತಾಗಲ್ಲ. ಆಮೇಲೆ ತಿರುಗಿ ಮತ್ತೆ ದೇವ್ರಿಗೆ ಧ್ವನಿ ಕೇಳಿಸುತ್ತೆ. ಆಮೇಲೆ ಇವರು ಬೋರ್ಲ ಬೀಳ್ತಾರೆ. ಅವ್ರಿಗೆ ಅನಿಸುತ್ತೆ ಇದೇನೋ ನಮಗಿಂತ ಬಹಳ ವಿಶೇಷವಾದದ್ದು, ಒಂದು ಬಹುಶಃ ಅದು ದೇವರ ಒಂದು, ಯಾಕಂದರೆ ಯಾರಿಗೂ ಆ ರೀತಿಯಾದಂಥ ಕಲ್ಪನೆಗಳಾಗಿರಲ್ಲ, ಆ ರೀತಿಯಾದಂಥ ಒಂದು ಅನುಭವಗಳಾಗಿರಲ್ಲ. ಆ ಒಂದು ಅನುಭವಕ್ಕೆ ಅವ್ರು ಬಂದು ಏನು ಮಾಡ್ತಾರೆ, ಬೋರ್ಲ ಬೀಳ್ತಾರೆ. ಯಾಕಂದರೆ ದೇವ್ರನ್ನ ಕಣ್ಣಾರೆ ಕಾಣಲಿಕ್ಕಾಗಲ್ಲ.
ಕಂಡವರೆಲ್ಲ ಒಂದು ಕಾಲದಲ್ಲಿ, ಯಾಕಂದರೆ ದೇವರು ಅಷ್ಟು ಮಹಿಮಾ ಸ್ವರೂಪ. ಕೋಟಿ ಸೂರ್ಯ ಚಂದ್ರನ ಉಂಟು ಮಾಡೋನು ಏನಾದ್ರು ಕಾಣಿಸ್ಬಿಟ್ರೆ ಏನಾಗ್ತಿದೆ, ನಾವು ಒಂದು ಸೂರ್ಯನ ನಾವು ನೇರವಾಗಿ ದಿಟ್ಟಿಸಿ ನೋಡೋಕ್ಕಾಗಲ್ಲ. ಅಂಥದ್ದು ಕೋಟಿ ಸೂರ್ಯ ಚಂದ್ರನ ಉಂಟು ಮಾಡೋನು ಎಷ್ಟು ವಿಜೃಂಭಿತವಾಗಿರ್ತಾನೆ ಅಥವಾ ಎಷ್ಟು ಪ್ರಕಾಶಮಾನವಾಗಿರ್ತಾನೆ. ನಮ್ಮ ಬಾಯಲ್ಲಿ ನಾವು ವರ್ಣಿಸೋಕ್ಕೂ ಆಗಲ್ಲ, ನಮ್ಮ ಚರ್ಮದ ಕಣ್ಗಳು ನೋಡ್ಲಿಕ್ಕೂ ಆಗಲ್ಲ. ಇವನಿಗೆ ಆ ಸ್ವರಗಳು ಕೇಳ್ತಿದ್ದಾಗ ಅದು ಬೆಳಕನ್ನು ಕಾಣಬೇಕಾದ್ರೆ ಅವನು ಬೋರ್ಲ ಬಿದ್ದು, ದೇವರೇ ನೀನು ಯಾರಾಗಿದ್ಯಾ, ನಿಮ್ಗೆ ಗೊತ್ತಿಲ್ಲ ಅಂತೆಲ್ಲ ಕೇಳ್ತಾನೆ. ಅದಕ್ಕೆ ದೇವರು ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾನೆ, ನಮ್ಗೆ ಏನಾದ್ರು ಹೆಸರು ಇದೆಯಾ, ಯಾರು ಹೆಸರು ಕೊಡ್ಲಿಕ್ಕೆ ಸಾಧ್ಯವಾ? ನಾವು ಮನುಷ್ಯರಾದವ್ರು ನಾವೇನು ಮಾಡಿದೀವಿ, ಒಂದೊಂದು ಹೆಸರುಗಳನ್ನ ಕೊಟ್ಕೊಬಿಟ್ಟಿದ್ದೀವಿ. ನಮ್ಗೆ ಇಷ್ಟ ಬಂದ ಹೆಸರುಗಳನ್ನ ನಾವು ಸಿಕ್ಕಿದ್ದಕ್ಕೆಲ್ಲ ಕೊಟ್ಟಿದ್ದೀವಿ. ಆದರೆ ದೇವ್ರನ್ನ ಇಲ್ಲಿ ಕೇಳ್ತಾನೆ, ದೇವರೇ ನೀನು ಯಾರಾಗಿದ್ಯಾ ಅಂತ ಕೇಳ್ತಾನೆ. ಅವನು ಹೇಳ್ತಾನೆ, ನಾನಾಗಿದ್ದೇನೆ. ಯಾಕಂದರೆ ಅವನಷ್ಟೇ ದೇವರು ಯಾರಾದರೆ ದೇವರೇ. ದೇವರು ಈ ರೀತಿಯಾಗಿ ಅಬ್ರಾಹ್ಮನ ಕರೀತಾರೆ. ಅಬ್ರಾಹ್ಮ ಅವನಿಗೇನು ಯಾರು ಅಂತ ಗೊತ್ತಿಲ್ಲ ಇದುವರೆಗೂ, ಆ ಸತ್ಯದೇವ್ರು ಯಾರು ಅಥವಾ ಏನು ಅಂತ ಗೊತ್ತಿಲ್ಲ. ಆದರೂ ಕೂಡ ಏನು ಮಾಡ್ತಾನೆ, ಆ ಸ್ವರ ಕೇಳಿದ್ನಲ್ಲ, ಯಾಕಂದರೆ ಅವ್ನು ಕಿವಿಯಾರ ಸ್ವರ ಕೇಳಿದ್ದಾನೆ. ಆ ಸ್ವರದ ಒಂದು ಆಳ, ಒಂದು ಗಂಭೀರತೆ ಅಥವಾ ಅದು ಕೇಳಿಸಿದಂಥ ರೀತಿಲಿ ಅವನಿಗೆ ಅರ್ಥ ಆಗಿದೆ, ಇದು ಸಮಥಿಂಗ್ ಏನೋ ನಮಗೆ ಮನುಷ್ಯರಾದ ನಮ್ಮೆಲ್ಲರಿಗಿಂತ ಮೀರಿದ್ದದ್ದು ಅಂತ, ಅತೀತವಾದದ್ದು, ಮನುಷ್ಯ ಅತೀತವಾದದ್ದು, ಇದೇ ದೈವ ಅಂಥೇಳಿ ಅವನಿಗೆ ಪೂರ್ಣವಾದಂಥ ನಂಬಿಕೆ ವಿಶ್ವಾಸ ಬರ್ತದೆ. ಏನು ಮಾಡ್ತಾನೆ, ಅದಕ್ಕೆ ಸರಿ ಅಲ್ಲೇ ಹೇಳ್ತಾನೆ, ನೀನು ಹೊರಟು ಬಾ. ಇಲ್ಲಿ ಅವನು ಅಲ್ಲಿವರೆಗೆ ಏನು ಮಾಡಿದ್ದಾನೆ, ಭಾಳ ಸ್ವಂತವಾಗಿ ಅವರಿಗೆ ಕುಟುಂಬದಲ್ಲಿ ಏನು ಕೊರತೆ ಇಲ್ಲ, ಬೇಕಾದಷ್ಟು ದನ ಕನಕ ಎಲ್ಲ ಇದೆ. ಆಲ್ಮೋಸ್ಟ್ ಅವರು ಒಂದು ರಾಜರ ಥರ ಜೀವನ ಮಾಡ್ತಿರ್ತಾರೆ. ಆಗೆಲ್ಲ ಅರಬಸ್ಥಾನದಲ್ಲಿ ಹೇಗೆ ಅಂತ ಹೇಳಿದ್ರೆ ಅವ್ರದ್ದೇ ಆದಂಥ ಒಂದು ಆಳು ಕಾಳುಗಳು, ಅವರ ದವಸ ಧಾನ್ಯ, ದನ ಕನಕ, ಒಂಟೆ, ಪಶು ಸಂಪತ್ತು ಎಲ್ಲ ಇಟ್ಕೊಂಡು ಅವ್ರವರೇ ಗೌನ್ ಮಾಡ್ಕೊಳ್ಳೋಂಥದ್ದು. ಅಣ್ಣ ತಮ್ಮ ಅಕ್ಕ ತಂಗಿ ಅವ್ರ ಇಡೀ ಕುಟುಂಬ ಸೇರಿಕೊಂಡ್ರೆ ದೊಡ್ಡ ಸಾಮ್ರಾಜ್ಯ ಥರ ಆಗ್ತಿತ್ತು. ಆ ಥರ ತುಂಬ ಸುಭಿಕ್ಷವಾಗಿದ್ದಾರೆ, ಸುಭದ್ರವಾಗಿದ್ದಾರೆ. ಒಂದು ಕಡೆ ನೆಲೆಯೂರಿದ್ದಾರೆ, ಅವ್ರದ್ದೇ ಆದಂಥ ವ್ಯಾಪಾರ ವಹಿವಾಟು ಎಲ್ಲ ಇದೆ. ಇಂಥ ಸಂದರ್ಭದಲ್ಲಿ ದೇವ್ರು ಏನು ಮಾಡ್ತಿದ್ದಾನೆ, ನೀನು ಎದ್ದು ಹೊರಟು ಬಾ ಅಂತ. ಅದು ಸುಲಭ ಇಲ್ಲ. ನಾವು ಒಂದು ಒಳ್ಳೆ ವ್ಯವಸ್ಥೆಯಲ್ಲಿ ಇದ್ದಾಗ ದೇವ್ರೇನಾದ್ರು, ದೇವರೇ ಇರ್ಬೋದು, ಯಾರೇ ಇರ್ಬೋದು, ನೀನು ಅಲ್ಲಿಂದ ಹೊರಟ್ಕೊಂಡ್ಬಿಡಪ್ಪ ಅಂತ ಹೇಳಿದ್ರೆ ನಾವು ಅಷ್ಟು ಸುಲಭ ಇಲ್ಲ ಬರೋದಕ್ಕೆ. ಆದರೆ ಇಲ್ಲಿ ಅವನೇನು ಮಾಡ್ತಾನೆ, ವಿಧೇಯನಾಗ್ತಾನೆ. ವಿಧೇಯನಾಗಿ ಏನು ಮಾಡ್ತಾನೆ, ಅವನು ಹೊರಡ್ತಾನೆ, ಅವನ ಹೆಂಡತಿ ಹೊರಡ್ತಾಳೆ. ಅವ್ರ ಪಾಲಿಗೆ ಬಂದಿದ್ದು ಒಂದಷ್ಟು ದನ ಕನಕ, ಒಂದು ಒಂಟೆ, ಎತ್ತುಗಳು ಏನೇನಿತ್ತೋ ಅವೆಲ್ಲ ತಗೊಳ್ತಾರೆ. ಅದ್ರ ಜೊತೆಗೆ ತಮ್ಮ ಇರ್ತಾನೆ, ಲೋಟ. ಅವನು ಕೂಡ ಅಣ್ಣ ಹೋಗೋದ್ರ ಜೊತೆಲಿ ಅವನು ಕೂಡ ಹೊರಟು ಬರ್ತಾನೆ.